ಇದು ಬಂದು ನೋಡಿ ಈ ಥರ ಹಾಕ್ಸಿದ್ದೀನಿ ರೌಂಡು, ಮತ್ತು ಒಂದೊಂದು ಕುಚ್ಚು ಹಾಕ್ಸಿದ್ದೀನಿ. ಕಲರ್ ಬಾರ್ಡ್ರ್ ಬರುತ್ತೆ ಮತ್ತು ಫುಲ್ ಸ್ಯಾರಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಪೂಜೆ ಎಲ್ಲ ಆಯಿತು ದೇವ್ರಿಗೆ. ಇವತ್ತು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಬೆಳಿಗ್ಗೆನೇ ಪೂಜೆ ಆಯಿತು. ಇವತ್ತು ಪಾರ್ಸಲ್ ಬಂತು. ನಾನು ಸ್ವಲ್ಪ ಇವತ್ತು ಪಾರ್ಸಲ್ ಬಂತು ಡರ್ಮಾಯಿಂದ. ನಾನು ಸನ್ಸ್ಕ್ರೀನ್ ಲೋಷನ್ ಬುಕ್ ಮಾಡಿದ್ದೆ. ಅಂದರೆ ನಾನು 3 ಮಂತ್ಸು 2 ಮಂತ್ಸ್ಗೆ ಒಂದೊಂದ್ಸಲ ಬುಕ್ ಮಾಡ್ತಾನೆ ಇರ್ತೀನಿ. ಇವತ್ತು ಬಂದಿತ್ತು. ಇವತ್ತು ಬಂದೈತೆ. ಓಪನಿಂಗ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಲೋಷನ್ ತೊಗೊಂಡ್ರೆ ನಾನು ಮಿನಿಮಮ್ ಒಂದು 4 ಪೀಸಸನ್ನು ತೊಗೊತೀನಿ. ನೋಡಿ, ಇವಾಗ ಒಂದು 4 ಪೀಸಸ್ ತೊಗೊಂಡಿದ್ದೀನಿ. ಒಂದು 2 ಮಂತ್ಸ್ ಆ ಥರ 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸಲ ಬುಕ್ಕಿಂಗ್ ಮಾಡಿ ಒಂದು 4 ಪೀಸಸ್ ತೊಗೊತೀನಿ. ನಮ್ಮಮ್ಮವ್ರು ಒಂದು ಯೂಸ್ ಮಾಡ್ತಾರೆ. ನಮ್ಮಮ್ಮವ್ರು ಏನು ಬುಕ್ ಮಾಡಲ್ಲ, ನಾನೇ ಬುಕ್ ಮಾಡಿ ನಾನೇ ತರಿಸ್ಕೊಡ್ತೀನಿ. ಬೇಗ ಖಾಲಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ. ಅಂದರೆ ಸನ್ಸ್ಕ್ರೀನ್ ಲೋಷನ್ ಇದು SPF 50. ಪ್ರತಿ ದಿವಸ ನಾನು ಬೆಳಿಗ್ಗೆ ಮತ್ತು ನೈಟ್ ಇದೆ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಈ ಸನ್ಸ್ಕ್ರೀನ್ ನನಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಂದು ಓನ್ ಇದು. ನೋಡಿ, ಇಷ್ಟು ತರಿಸಿದ್ದೀನಿ. ಇನ್ನೊಂದು 2 ಮಂತ್ಸ್ಗೆ ಖಾಲಿ ಆಗೋದ್ರೆ, ಬೇಗ ಖಾಲಿ ಆಗೋದ್ರೆ ತಿರ್ಗಾ ಬುಕ್ಕಿಂಗ್ ಮಾಡ್ಕೊಬೇಕು. ಬುಕ್ ಮಾಡಿ ತರಿಸ್ಕೊತೀನಿ. ನೋಡಿ, ಬೇಗ ಒಂದು ಬುಕ್ ಮಾಡಿದ್ರೆ 3 to 4 ಡೇಸ್ ಒಳಗಡೆ ರಿಸೀವ್ ಆಗೋಗುತ್ತೆ. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಐತೆ. ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ನಮ್ಮ ಸಿಸ್ಟರ್ ಮನೆಗೆ ಹೋಗಬೇಕು. ಇವತ್ತು ಹೋಗಿ ನಾಳೆ ಇದ್ಬಿಟ್ಟು ಬರ್ತೀವಿ. ನಾನು ನನ್ನ ಮಗಳು 3 ಜನ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಯಜಮಾನ್ರು ಬರ್ತಾರೆ. ಇವತ್ತು ಹೋಗ್ತಾ ಇದ್ದೀವಿ. ನನ್ನ ಮಗಳು ಬಂದು ಲ್ಯಾಪ್ಟಾಪಲ್ಲಿ, ಅಂದರೆ ನಮ್ಮದು ಲ್ಯಾಪ್ಟಾಪಲ್ಲಿ ಮತ್ತು ಪ್ರಿಂಟಿಂಗ್ ಮಿಷಿನಲ್ಲಿ ಪ್ರಿಂಟಿಂಗ್ ಮಿಷಿನ್ ಬಂದು ನಮ್ಮದು ಕಲರ್ ಪ್ರಿಂಟಿಂಗ್ ಮಿಷಿನ್ ಇರೋದು. ಇದು ನನ್ನ ಮಗಳದ್ದು ಫೋಟೋ. ಆವಾಗ ಫೋಟೋಶೂಟ್ ಮಾಡಿಸಿದ್ವಿ. ಈ ಥರ ಪ್ರಿಂಟಿಂಗ್ ಬಂದೈತೆ. ಅಂದರೆ ನಾರ್ಮಲ್ ಪ್ರಿಂಟಿಂಗ್ ಬರುತ್ತಲ್ವ, ಅದೇ ಥರ ಬರುತ್ತೆ. ನೋಡೋಕೆ ಚೆನ್ನಾಗೈತೆ. ಅದಕ್ಕೋಸ್ಕರ ನೋಡಿ, ಇದು ನಮ್ಮ ಯಜಮಾನ್ರದ್ದು. ಇದು ನನ್ನ ಮಗ ಚಿಕ್ಕ ವಯಸ್ಸಲ್ಲಿ ಬೇರೆಯವ್ರ ಬಟ್ಟೆ ಹಾಕಿ, ಹೆಣ್ಮಗಳದ್ದು ಬಟ್ಟೆ ಹಾಕಿ ಫೋಟೋ ಇಡಿಸಿದ್ವಿ. ಸುಮ್ಮನೆ ಫೋಟೋ, ಅಂದರೆ ಫೋನಲ್ಲೇ ಫೋಟೋ ಹಿಡ್ದಿರೋದು. ಫಸ್ಟ್ ಪ್ರಿಂಟಿಂಗ್ ಮಿಷಿನ್ ನಾವು ತೊಗೊಂಡಿರುವಾಗ ಫಸ್ಟು ಚೌಡಮ್ಮನ ಫೋಟೋ ತೆಗೆದ್ವಿ. ಬೇರೆ ಯಾವುದು ತೆಗೆದಿಲ್ಲ. ಫಸ್ಟ್ ಬಂದು ಚೌಡಮ್ಮನ ಫೋಟೋ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಫೋಟೋಸ್ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ. ನೆಕ್ಸ್ಟ್ ಬಂದು ಇದು ನಮ್ಮದು ಫೋಟೋ. ನೋಡಿ, ನಾವು ಕಲರ್ ಪ್ರಿಂಟಿಂಗ್ ಅಂತೀವಿ. ಯಾವ ಥರ ಬರುತ್ತೋ ಅನ್ನೋದು ನಮಗೂ ಗೊತ್ತಿರಲ್ಲ. ಇದರಲ್ಲಿ ಬಂದು ಒಂದು 4 ಕಲರ್ಸ್ ಇರುತ್ತೆ. ಅಂದರೆ ಬ್ಲ್ಯಾಕು, ಬ್ಲೂ ಮತ್ತು ರೆಡ್ಡು. ಬ್ಲೂ ಕಲರ್ ಬರುತ್ತೆ, ಲೈಟ್ ಬ್ಲೂ, ಬ್ಲ್ಯಾಕು, ರೆಡ್ಡು, ಯೆಲ್ಲೋ ಬರುತ್ತೆ ಅಷ್ಟೇ. ಅದರಲ್ಲಿ ನೋಡಿ ಇಷ್ಟು ಕಲರ್ಸ್ ಬರುತ್ತೆ. ಇನ್ನು ಫೋಟೋ ಇನ್ನೂ ತುಂಬ ಐತೆ. ಅಂದರೆ ಈ ಪ್ರಿಂಟಿಂಗ್ ಬಂದು ವೀಕ್ಲಿ ಒಂದ್ಸಲನ ನಾವು ಕಲರ್ ಪ್ರಿಂಟಿಂಗ್ ತೆಗಿಬೇಕು. ಇಲ್ಲಾಂದರೆ ಅದು ಗಟ್ಟಿ ಆಗೋಗುತ್ತೆ. ಅದಕ್ಕೋಸ್ಕರ ಒಂದೊಂದ್ಸಲ ನಾವು ವೀಕ್ಲಿ ಮರ್ತೋಗಿರ್ತೀವಿ. ಅವಾಗ ಒಂದು 15 ಡೇಸ್ಗೆ ಆ ಥರ ಈ ಥರ ಒಂದೊಂದು ಕಲರ್ ಪ್ರಿಂಟಿಂಗ್ ತೆಗಿತೀವಿ. ಇಲ್ಲಾಂದರೆ ಜೆರಾಕ್ಸ್ ತೆಗಿತೀವಿ. ತುಂಬ ಯೂಸ್ ಮಾಡ್ತೀವಿ ಈ ಪ್ರಿಂಟಿಂಗ್ ಮಿಷಿನಲ್ಲಿ ಬಂದು ತುಂಬ ಪ್ರಿಂಟಿಂಗ್ ತೆಗಿತೀವಿ. ಆಧಾರ್ ಕಾರ್ಡ್ ನಾವೇ ಮನೇಲಿ, ಇವಾಗ ಎಲ್ಲೂ ಹೋಗಲ್ಲ ಇದು ಜೆರಾಕ್ಸ್ ತೆಗ್ಸೋಕ್ಕೆ. ನಾವೇ ಮನೇಲಿ ತೆಗಿತೀವಿ ಜೆರಾಕ್ಸ್ ಎಲ್ಲ. ಇದು ಯಾವಾಗನ ಒಂದ್ಸಲ ನನ್ನ ಮಗಳು ಸುಮ್ಮನೆ ಇದ್ದರೆ ಒಂದೊಂದೇ ತೆಗಿತಾನೆ ಇರ್ತಾಳೆ. ಕೊಡ್ತಾ ಇದ್ದೀನಿ, ಕ್ಲೀನ್ ಮಾಡೋಣ, ಇನ್ನೊಂದು ದಿವಸ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ.
ರಾಗಿ ಮಾಲ್ಟ್ ತೋರಿಸ್ತಾ ಇದ್ದೀನಿ. ಇದೇನಂದರೆ ರಾಗಿ ಮಾಲ್ಟ್ ಬಂದು ನೀವು ಬೆಳಿಗ್ಗೆ ಹೊತ್ತು ಟಿಫನ್ ಬದಲನ ನೀವು ರಾಗಿ ಮಾಲ್ಟ್ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ಸಂಜೆ ತುಂಬ ಹೆವಿ ಹೀಟ್ ಆಗಿದ್ರೂ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಬೋದು. ಮತ್ತು ನಾವು ಯಾವಾಗ ಡಯೆಟ್ ಮಾಡ್ತೀವಲ್ವ ಆ ಥರ ಈ ಥರ ಮಾಡ್ಕೊಂಡು ಕುಡಿಬೋದು. ತುಂಬ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡವ್ರೆ. ಗೋಧಿ ಮತ್ತು ರೈಸ್ ಅಂದರೆ ರೆಡ್ ರೈಸ್ ಹಾಕವ್ರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕವ್ರೆ. ತುಂಬ ಚೆನ್ನಾಗೈತೆ. ನಾನಿದು ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀವಿ ನಾವು. ಬರೀ ನೀರಿಗಾಗಿ ಗಂಜಿ ಥರ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗೈತೆ. ನೀವೇನಾನ ಬೇಕು ಅಂದರೆ ನಾನು ಫೋನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ನೀವು ಬೇಕಾಗಿದ್ದರೆ ಬೈ ಮಾಡ್ಬೋದು. ಮಕ್ಳಿಗೂ ಅಷ್ಟೇ ರಾಗಿ ಸರಿ ಥರನೂ ಮಾಡಿಕೊಡ್ಬೋದು. ಲೈಟಾಗಿ 1 ವರ್ಷ ಮಗುಗೆ ಆ ಥರ ಮಾಡಿಕೊಟ್ರೆ ತುಂಬ ಸ್ಟ್ರೆಂತಾಗಿರ್ತಾರೆ ಮಕ್ಕಳು ಮಾತ್ರ. ಇದು ನಮ್ಮ ಅತ್ತೆಯವರು ಆನ್ಲೈನ್ ಮಾಡ್ತಾವ್ರೆ. ನೀವು ಬೇಕಾಗಿದ್ದರೆ ನೀವು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅವರೇ. ಈ ನಂಬರ್ ನಾನು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಿಮ್ಗೆ ಎಲ್ಲೇ ಎಷ್ಟೇ KGs ಬೇಕಾಗಿದ್ರೂ ಅವೈಲಬಲಲ್ಲಿ ಇರುತ್ತೆ. ಎಲ್ಲ ಅವರೆಲ್ಲ ಮಾಡ್ತಾರೆ. ಇದು ಬಂದು ಬಿಸಿಬೇಳೆ ಬಾತ್ ಪೌಡರ್. ಇದು ನೋಡಿ, ಇದು ಬಂದು ಬಿಸಿಬೇಳೆ ಬಾತ್ ಪೌಡರ್. ಇದು ಪುಳಿಯೋಗರೆ ಪೌಡರು. ತುಂಬ ಚೆನ್ನಾಗಿರತ್ತೆ. ಅಂದರೆ ನೀವು ಒಂದ್ಸಲ ತೊಗೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಯೂಸ್ ಮಾಡ್ತೀವಿ, ಹಂಗೆ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇ ಇಕ್ಕಿರ್ತೀವಿ. ಇಲ್ಲ ನಾವು ಇವಾಗ MTR ನಾವು ತುಂಬ ಯೂಸ್ ಮಾಡ್ತಾ ಇದ್ವಿ. MTR ಬಂದು ಇವಾಗ ಬಂದು ನಾವು ಶ್ರೀ ಅನ್ನಪೂರ್ಣ 100% ನ್ಯಾಚುರಲ್ ಹೋಮ್ ಮೇಡ್ ಪೌಡರ್ಸ್ ಇದೆ ನಾವು ಯೂಸ್ ಮಾಡ್ತಾ ಇರೋದು. ನೀವು ಬೇಕಾಗಿದ್ರೆ ಒಂದ್ಸಲ ತರಿಸ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ಬಂದು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಚಿಕ್ಕಪೇಟೆಯಲ್ಲಿ ಆದಮೇಲೆ ನಾನು ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀನಲ್ವ. ಇವತ್ತಾದರೆ ನಾನು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು. ರೇಷ್ಮೆ ಸ್ಯಾರಿದು ನೋಡೋಣ ಅಂದ್ಬಿಟ್ಟು ಇದ್ದೀನಿ. ಇವತ್ತಾಗಲಿಲ್ಲ ಅಂದರೆ ಇನ್ನೊಂದು ದಿವಸ ನೋಡಬೇಕು. ಇದು ಬಂದು ನಾನು ಒಂದು ಸ್ಯಾರಿ ನಾನು ತೋರಿಸ್ಬೇಕಾಗಿತ್ತು, ನಾನು ತೋರ್ಸೋಕ್ಕೆ ಆಗಿರಲಿಲ್ಲ. ಅಂದರೆ ಈ ಸ್ಯಾರಿ ಬಂದು ಇದು ನಮ್ಮ ತಮ್ಮನಿಗೆ ನಾನು ರಾಖಿ ಕಟ್ಟಿದ್ದೆ. 2ನೇ ತಮ್ಮ ಬಂದು ಮುನೇಶ್ವರ್ ಅಂದ್ಬಿಟ್ಟು, ಅವ್ರ ವೈಫ್ ಬಂದು ಸ್ವಾತಿ ಅಂದ್ಬಿಟ್ಟು ಅವರು ನನಗೆ ಈ ಸ್ಯಾರಿ ಉಡಿಸಿರೋದು. ಅಂದರೆ ರಾಖಿ ಕಟ್ಟಿದ್ದು ಸ್ಯಾರಿ ತಂದುಕೊಟ್ರು ನನಗೆ. ರೇಷ್ಮೆ ಸ್ಯಾರಿ ಬಂದು ಇದು. ನಾನು ಆ ವೀಡಿಯೋಸಲ್ಲಿ ನಾನು ರಾಖಿ ಕಟ್ಟಿರೋ ವೀಡಿಯೋಸಲ್ಲಿ ನಾನು ತೋರ್ಸೋಕ್ಕಾಗಿರಲಿಲ್ಲ. ನಾನು ಏನು ಗಿಫ್ಟ್ ಕೊಟ್ಟರು ಅಂದ್ಬಿಟ್ಟು ನಂಗೆ ತೋರ್ಸೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಐತೆ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ರೇಷ್ಮೆ ಸೀರೆ ನೋಡಿ, ಇದು ಬರುತ್ತೆ ಬಾರ್ಡರು, ಸಿಲ್ವರ್ ಕಲರ್ ಬಾರ್ಡ್ರ್ ಬರುತ್ತೆ. ಮತ್ತು ಫುಲ್ ಸ್ಯಾರಿ. ಮೊನ್ನೆ ರೀಸೆಂಟಾಗಿ ನಾನು ಕುಚ್ಚಾಕ್ಸಿದೆ. ಅಂದರೆ ಇನ್ನೇನು ಫಂಕ್ಷನ್ಗಳು ತುಂಬ ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ಕಾಪಟ್ಟೆ ಮದುವೆಗಳು. ಇನ್ನೇನು ಜನವರಿ 14th ಆಗ್ತಾ ಇದ್ದಂಗೆ ಫೆಬ್ರವರಿಯಲ್ಲಿ 3 ಮದುವೆ ಐತೆ. ಈ ಸತಿ ತುಂಬ ಮದುವೆ, ಫುಲ್ ಮದುವೆ ಸೀಸನ್ನೇ ಅನ್ಬೋದು. ಸ್ವಲ್ಪ ಅದಕ್ಕೋಸ್ಕರ ಸ್ಯಾರೀಸ್ ಎಲ್ಲ ಸ್ಟಿಚ್ ಮಾಡಿಸ್ಬಿಡೋಣ. ಆಮೇಲೆ ಮೊನ್ನೆ ಇಟ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲೇ ಸುಜ್ಜಾ ಅಂದ್ಬಿಟ್ಟು, ಅಂದರೆ ನಮ್ಮ ಅತ್ತಿಗೆ ಇದ್ದಾರಲ್ವ, ಅವ್ರ ನಾದಿನಿ ಕುಚ್ಚಾಕ್ತಾರೆ. ಅಂದರೆ ನಮ್ಮ ತುಮಕೂರು ಅಜ್ಜಿ ಅವರು ಮಗಳು ಕುಚ್ಚಾಕ್ತಾರೆ. ತುಂಬ ಚೆನ್ನಾಗಿ ಹಾಕ್ತಾರೆ. ಆ ಫಿನಿಶಿಂಗ್ ನೋಡಿದ್ರೇ ನೀವೇ ಹಾಕ್ಸ್ಬೇಕು ಅಂತೀರಾ. ಇವಾಗ ಇದನ್ನು ತುಂಬ ಚೆನ್ನಾಗಿ ಹಾಕ್ತಾರೆ. ಕುಚ್ಚು ಬಂದು ಫಸ್ಟ್ ಸ್ಯಾರಿ ಡೀಟೇಲ್ ಹೇಳ್ತೀನಿ ನಾನು. ಇದು ಬ್ಲೂ. ಈ ಸ್ಯಾರಿ ಬಂದು ಬ್ಲೂ ಬರುತ್ತೆ. ಈ ಸ್ಯಾರಿ ಮತ್ತೆ ಬ್ಲೂ, ಮತ್ತೆ ಪಲ್ಲು ಬಂದು ಲೈಟ್ ಬ್ಲೂ ಬರುತ್ತೆ. ಇದು ಡಾರ್ಕ್ ಬ್ಲೂ ಬರುತ್ತೆ, ಇದು ಬಂದು ಲೈಟ್ ಬ್ಲೂ ಬರುತ್ತೆ. ಅಂದರೆ ನಾನು ತುಂಬ ಇಷ್ಟಪಡೋದು ಬಂದು ಬ್ಲೂ ಕಲರ್ ಇಷ್ಟಪಡ್ತೀನಿ, ರೆಡ್ ಇಷ್ಟಪಡ್ತೀನಿ. ರೇಷ್ಮೆ ಸ್ಯಾರಿಯಲ್ಲಿ ಸ್ವಲ್ಪ ಬ್ಲ್ಯಾಕು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ, ತೊಗೊಳಕ್ಕೆ ಹೋಗಲ್ಲ. ಇಷ್ಟಪಟ್ಟರೆ ಮಾತ್ರ ಯಾವಾಗನ ಒಂದು ಸ್ಯಾರಿ ಯಾವುದು ಫಂಕ್ಷನ್ಗೆ ಅಷ್ಟೊಂದು ವೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಗೊತ್ತಿಲ್ದಿರ ತೊಗೊಂಡಿರೋದಷ್ಟೇ ರೇಷ್ಮೆ ಸ್ಯಾರಿ ಬ್ಲ್ಯಾಕಲ್ಲಿ. ಇಲ್ಲಾಂದರೆ ನಾನು ಇಲ್ಲಿವರೆಗೂ ನಾನು ಬ್ಲ್ಯಾಕ್ ಅಷ್ಟು ತೊಗೊಳಕ್ಕೆ ಹೋಗಲ್ಲ. ಅಂದರೆ ಶುಭ ಕಾರ್ಯಕ್ಕೆ ಬ್ಲ್ಯಾಕ್ ಹಾಕ್ಕೊಂಡು ಹೋಗಬಾರ್ದು ಅಂತಾರೆ. ಅದಕ್ಕೋಸ್ಕರ ಅಷ್ಟು ತೊಗೊಳಕ್ಕೆ ಹೋಗಲ್ಲ. ಇದು ಬಂದು ಅದಕ್ಕೋಸ್ಕರ ಇದು ನಮ್ಮ ತಮ್ಮನ ಹೆಂಡ್ತಿ ಕೊಡಿಸಿರೋ ಸ್ಯಾರಿ. ಇದು ರಾಖಿ ಕಟ್ಟಿದ್ದಕ್ಕೆ ನಾನು ಅದಕ್ಕೋಸ್ಕರ ಏನು ಮದುವೆ ಹತ್ತಿರ ಬರ್ತಾಯಿತ್ತಲ್ವ, ಅದಕ್ಕೋಸ್ಕರ ಸ್ಟಿಚ್ ಮಾಡಿಸಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾವು ಇಲ್ಲಿಂದ ಹೋಗಿ 2 hours ಆಗುತ್ತೆ. ಸ್ಟಿಚ್ಚಿಗೆ ಕೊಟ್ಟರೆ ಅಂತೂ 1 month ಆಗುತ್ತೆ, 2 months ಆಗುತ್ತೆ ಕೊಡೋಷ್ಟೊತ್ತಿಗೆ. ತುಂಬ ಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ಟಿಚ್ಚಿಗೆ ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಒಂದು 4-5 ಸ್ಯಾರಿ ಐತೆ ಕೊಡೋದು, ಅದಕ್ಕೋಸ್ಕರ ಇವತ್ತಾದರೆ ಕೊಡಬೇಕು. ಆಮೇಲೆ ಮೊನ್ನೆ ಬಂದು ನಾನು ಕುಚ್ಚು ಕೊಟ್ಟಿದ್ದೆ. ಫಸ್ಟು ಕುಚ್ಚು ಕೊಟ್ಬಿಟ್ರೆ ಆಮೇಲೆ ಸ್ಯಾರಿ ಅವ್ರು ಕೊಟ್ಬಿಡ್ಬೋದು. ಅಂದರೆ ಕಲರ್ಸ್ ಬೇಕಲ್ವಾ, ಅದಕ್ಕೋಸ್ಕರ ನಾನು ಫಸ್ಟೇ ಕುಚ್ಚು ಹಾಕ್ಸ್ಬಿಟ್ಟಿದ್ದೀನಿ. ಇದು ಬಂದು ಕುಚ್ಚು. ನೋಡಿ, ಇದು ಬಂದು ಕುಚ್ಚು ಬರುತ್ತೆ. ಇದು ದ್ರಾಕ್ಷಿ ಗೊಂಚು ಅಂತೀವಲ್ವ, ಆ ಥರ ಹಾಕ್ಸಿದ್ದೀನಿ ನಾನು. ತುಂಬ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ಅಂದರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ನಿಮ್ಗೆ ಏನಾನ ಬೇಕು ಅಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ನೀವು ಮೆಸೇಜ್ ಹಾಕಿದ್ರೂ ಅವ್ರ ಡೀಟೇಲ್ಸ್ ಹಾಕಿರ್ತೀನಿ. ಬೇಕಾಗಿದ್ರೆ ಆನ್ಲೈನಲ್ಲಿ ಕಳಿಸಿದ್ರು ಅವರು ಎಲ್ಲ ಕುಚ್ಚು, ಫಾಲ್ಸು ಪ್ರತಿಯೊಂದು ಹಾಕ್ಕೊಡ್ತಾರೆ. ನಮ್ಮ ಅದಕ್ಕೆ ಎಲ್ಲರ ಮದುವೆದು ಅಷ್ಟೇ, ನಮ್ಮ ಫ್ಯಾಮಿಲಿ ಮದುವೆದೆಲ್ಲ ಅವ್ರಿಗೆ ನಂಗೆ ಕುಚ್ಚು ಹಾಕ್ಕೊಟ್ಟಿರೋದು. ಇದು ಬಂದು ನೋಡಿ ಈ ಥರ ಹಾಕ್ಸಿದ್ದೀನಿ. ಈ ಕುಚ್ಚು ಬಂದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗೈತೆ. ಈ ಕುಚ್ಚು ಆ ಥರ ಹಾಕ್ಸಿದ್ದೀನಿ. ಇದು ಗೊತ್ತಿರ್ಬೋದು, ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಹೊಸ ಸಬ್ಸ್ಕ್ರೈಬ್ ಗೊತ್ತಿರಲ್ಲ. ಇದು ವರಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಸ್ಯಾರಿ ಉಡ್ಸಿರೋದು. ಈ ಸ್ಯಾರಿ ಬಂದು ಇದಕ್ಕೆ ಬಂದು ಈ ಥರ ಹಾಕ್ಸಿದ್ದೀನಿ. ರೌಂಡು ಮತ್ತು ಒಂದೊಂದು ಕುಚ್ಚು ಹಾಕ್ಸಿದ್ದೀನಿ. ಎಷ್ಟು ಚೆನ್ನಾಗೈತೆ ನೋಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಮ್ಮ ಫ್ಯಾಮಿಲಿ ಪ್ರಮೋಷನ್ ವಿಡಿಯೋ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಹಾಕಿಸ್ಕೊಬೋದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೇ ಅವರೇ ಡೀಟೇಲ್ಸ್ ಹೇಳ್ತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಐತೆ, ಅವ್ರದ್ದು ಪೇಜ್ ಐತೆ. ಬೇಕಾಗಿದ್ದರೆ ಅವ್ರಿಗೆ ಲಿಂಕ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಆಗ್ತಾರೆ. ನಂದು ಪ್ರತಿ ಒಂದು ಸ್ಯಾರಿದು ಕುಚ್ಚು ನೋಡ್ಬೋದು. ಬೇಕಾಗಿ ಕಮೆಂಟ್ಸ್ ತಿಳಿಸಿದ್ರೆ ನಾನು ಸ್ಯಾರೀಸ್ ಕುಚ್ಚು ಯಾವ ಥರ ಐತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಆಗ್ತಾರೆ. ಇದೆಲ್ಲ ಸ್ವಲ್ಪ ಸ್ಟಿಚಸ್ ಕೊಡೋಣ ಅಂದ್ಬಿಟ್ಟು ಇದ್ದೀನಿ. ಈ ಸ್ಯಾರಿ ಇದು ಯಾವುದೋ ನಮ್ಮ ಮದುವೆಗೆ ಉಟ್ಕೊಳ್ಳೋಣ ನೋಡಿ. ಇದು ಚೆನ್ನಾಗೈತೆ ಸ್ಯಾರಿ ಬಂದು. ಇದು ಬಂದು ಬರೀ ಬ್ರೌನಲ್ಲಿ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟಿದ್ದೀನಿ. ಇನ್ನು ಯಾವ್ಯಾವ್ದ್ರಲ್ಲಿ ಸ್ಟಿಚ್ ಮಾಡಿಸೋದು ಅನ್ನೋದು ಇನ್ನೂ ಗೊತ್ತಿಲ್ಲ, ನೋಡಬೇಕು. ಯಾವಾಗ ಟೈಮ್ ಇವತ್ತು ಸ್ವಲ್ಪ ಬೇಗ ಹೋಗಿದ್ರೆ ಎಲ್ಲ ಕೆಲಸ ಮುಗೀತಾಯಿತು ನನಗೆ. ನನ್ನ ಮಗಳು ಕಾಲೇಜ್ಗೆ ಹೋಗೋಳೆ. ನನ್ನ ಮಗಳು ಬಂದಾದಮೇಲೆ ನಾವು ಹೋಗಬೇಕು. ಮೊನ್ನೆ ರೀಸೆಂಟಾಗೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ಆವಾಗ ಒಂದು ಸ್ಯಾರಿಗೆ ಅಂದರೆ ಒಂದು ಬ್ಲೌಸ್ ಹಾಕ್ಬಿಟ್ಟು ಬಂದಿದ್ದೀನಿ ಸ್ಟಿಚ್ಗೆ. ನೋಡೋಣ ಅವ್ರು ಯಾವ ಥರ ಸ್ಟಿಚ್ ಮಾಡಿರ್ತಾರೋ ಅದು ನೋಡಬೇಕು ನಾನು. ಚೆನ್ನಾಗಿ ಸ್ಟಿಚ್ ಮಾಡಿದರೆ ಅಲ್ಲಿ ಹಾಕೋಣ ಅಂದ್ಬಿಟ್ಟು ಇದ್ದೀನಿ. ಬ್ಲೌಸ್ ಎಲ್ಲ ಕಟ್ ಮಾಡಿ ಅವ್ರು ಬೇಕಾಗಿದ್ರೆ ಕುಚ್ಚ ಹಾಕ್ತಾರಲ್ವ, ಅವ್ರಿಗೆ ಬೇಕಾಗಿದ್ರೆ ಫಾಲ್ಸ್ ಹಾಕ್ಕೊಡ್ತಾರೆ. ನಿಮಗೆ ಬೇಕಂದರೆ ಹಾಕ್ಕೊಡ್ತಾರೆ, ಇಲ್ಲಾಂದರೆ ನೀವೇ ಹಾಕಿಸ್ಕೊಬೋದು. ನೀವು ಸ್ಯಾರೀಸು ಕುಚ್ಚು ವಿಡಿಯೋ ಮಾಡಿ ಅಂದರೆ ನಾನು ಅದು ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿ ಎಲ್ಲ ಸ್ಯಾರೀಸ್ಗೂ ಒಂದೊಂದು ಥರ ಹಾಕ್ಸಿದ್ದೀನಿ. ಒಂದೊಂದು ಸ್ಯಾರೀಸು ನನಗೆ ತುಂಬ ಕುಚ್ಚು ಇಷ್ಟ ಆಗೋದ್ರೆ ರಿಪೀಟ್ ಹಾಕ್ಸಿದ್ದೀನಿ. ನಾರ್ಮಲ್ ಬೇಬಿ ಕುಚ್ಚು ಹಾಕ್ತಾರೆ. ನನಗಂತೂ ತುಂಬ ಇಷ್ಟ ಅವ್ರ ಕುಚ್ಚು ಅಂದ್ರೇ ನನಗೆ ಒಂಥರ ಅಷ್ಟು ಇಷ್ಟ ನನಗೆ. ಅವ್ರದ್ದು ಚೆನ್ನಾಗಿ ಹಾಕ್ತಾರೆ. ಅಂದರೆ ಅವ್ರ ಸಿಸ್ಟರ್ಸ್ ಎಲ್ಲ ಹಾಕ್ತಾರೆ, ಅವ್ರ ಅಕ್ಕ ತಂಗಿದಿರು ಎಲ್ಲರೂ ಹಾಕ್ತಾರೆ ಕುಚ್ಚುಗಳು. ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವತ್ತಾದರೆ ಹೋಗಿ ಸ್ಟಿಚ್ ಮಾಡಿಸ್ಬೇಕು. ನಾಳೆ ಏನಾನ ಸಂಡೇ ಹಾಲಿಡೇ ಇದ್ದರೆ ಆಗಲ್ಲ. ಸಂಡೇ ಏನಾನ ಓಪನಿಂಗ್ ಇದ್ದರೆ, ಶಾಪ್ ಓಪನ್ ಇದ್ದರೆ ಹೋಗಿ ನೋಡಿಕೊಂಡು ಹಾಕ್ಬಿಟ್ಟು ಬರಬೇಕು. ಇಲ್ಲಾಂದರೆ ಇನ್ನೊಂದು ದಿವಸ ನೋಡಬೇಕು. ಹೆಂಗನ ಆಗಲಿ ಇದು ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀವಿ. ಕಾಲೇಜಿಂದ ಬಂದ್ಲು. ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಬೇಗ ಮೆತ್ಕೊಂಡು ಹಸ್ತವ
ಚಿಕ್ಕಪೇಟೆಗೆ ಬಂದ್ವಿ, ಸ್ಯಾರೀಸ್ ತೊಗೊಂಬಿಡೋಣ ಫಸ್ಟ್ ಅಂದ್ಬಿಟ್ಟು ಸ್ಯಾರೀಸ್ ಶಾಪಿಗೆ ಬಂದಿದ್ದೀವಿ. ಯಾವಾಗೂ ಬರ್ತೀವಿ ಈ ಶಾಪ್ಗೆ, ಬಂದು ತೊಗೊಂಡೋಗ್ತೀವಿ. ಫ್ಯಾನ್ಸಿ ಸ್ಯಾರೀಸ್ ಇರುತ್ತೆ, ಬಾರ್ಡರ್ ಸ್ಯಾರೀಸು, ಸಿಂಪಲ್ ಸ್ಯಾರೀಸ್ ಅಂದರೆ ಫಂಕ್ಷನ್ಗಳಿಗೆಲ್ಲ ಚಿಕ್ಕದಾಗಿ ಹಾಕೊಂಡು ಹೋಗ್ತೀವಲ್ವ, ಆ ಥರ ಸ್ಯಾರೀಸ್ ಎಲ್ಲ ಇರುತ್ತೆ. ತುಂಬ ಸ್ಯಾರೀಸು ಇಲ್ಲಿ ತೊಗೊಂಡಿದ್ದೀವಿ, ನೀವು ನೋಡಿರ್ಬೋದು. ನಾನು ಒಂದೊಂದ್ಸಲ ಸ್ಯಾರೀಸ್ ವೇರ್ ಮಾಡಿರ್ತೀವಲ್ವ, ಇಲ್ಲೇ ತೊಗೊಂಡಿರೋದು. ಇಲ್ಲಿ ಫ್ಯಾನ್ಸಿ ಸ್ಯಾರೀಸ್ ಚೆನ್ನಾಗಿರತ್ತೆ, ಪ್ರೈಸು ಪರವಾಗಿಲ್ಲ. ಕಲೆಕ್ಷನ್ಸ್ ತೋರಿಸ್ತಾರೆ, ಕಮ್ಮಿನೂ ಮಾಡ್ಕೊತಾರೆ. ಅವರೇ ಒಂದು ರೇಟ್ ಹೇಳಿದ್ರೆ ನಾವು ಕಮ್ಮಿ ಕೇಳ್ಬೋದು. ಇದು ಮಹಾಲಕ್ಷ್ಮಿ ಫ್ಯಾಷನ್ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿರೋದು. ನಾವು ಒಂದೊಂದ್ಸಲ ಬಂದು ಇಲ್ಲೇ ತೊಗೊಂಡು ಹೋಗ್ತೀವಿ. ಫ್ಯಾನ್ಸಿ ಸ್ಯಾರೀಸು, ಬಾರ್ಡರ್ ಸ್ಯಾರೀಸು, ದೇವ್ರಿಗೆ ಸ್ಯಾರೀಸ್ ಉಡಿಸ್ಬೇಕು ಅಂದ್ರೆ ಇಲ್ಲಿ ತೊಗೊಂಡು ಹೋಗ್ಬೋದು. ಇಲ್ಲ ಆಯ್ತು ಪರ್ಚೇಸಿಂಗ್, ಇನ್ನೇನು ಇಲ್ಲಿಂದ ವಾಪಸ್ ಹೋಗ್ಬೇಕು. ಇವ್ರ ಶಾಪಲ್ಲಿ ಇವಾಗ ಸ್ಯಾರೀಸ್ ತಗೊಂಡಿರೋದು ತುಂಬ. ನಾವು ಎಲ್ಲ ಫಂಕ್ಷನ್ಸ್ಗೂ ಬಂದು ಒಂದೊಂದ್ಸಲ ಇಲ್ಲೇ ತೊಗೊಂಡೋಗ್ತೀವಿ. ಚೆನ್ನಾಗಿರತ್ತೆ ಕಲೆಕ್ಷನ್ಸು, ನಾರ್ಮಲ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸು, ಎಲ್ಲ ಬಾರ್ಡರ್ ಸ್ಯಾರೀಸ್ ಎಲ್ಲ ಇರುತ್ತೆ. ಮಹಾಲಕ್ಷ್ಮಿ ಫ್ಯಾಷನ್ ಇದು. ಬಂದು ಬೇಕಾದ್ರೆ ಚಿಕ್ಕಪೇಟೆಯಲ್ಲಿ ನೀವು ಕಲೆಕ್ಷನ್ಸ್ ನೋಡ್ಬೋದು, ತೊಗೊಬೋದು. ನಾವು ಚಿಕ್ಕಪೇಟೆಯಿಂದ ಮೈಸೂರು ಬ್ಯಾಂಕಿಗೆ ಬಂದಿದ್ದೀವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ, ಆಟೋಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿಂದ ಕಾರಲ್ಲಿ ಹೋಗ್ಬೇಕು. ಇವಾಗ ನಮ್ಮ ತಂಗಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 30 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇವತ್ತು ನಮ್ಮ ಸಿಸ್ಟರ್ ಮನೆಗೆ ಬಂದ್ವಿ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ಕೊಟ್ಟರು. ಅಂದರೆ ಊಟಕ್ಕೆ ಕರೆದಿದ್ರು. ನಮ್ಮ ತಮ್ಮನ ನಮ್ಮ ತಮ್ಮನ ಹೆಂಡ್ತಿನ ಊಟಕ್ಕೆ ಕರೆದಿದ್ರು. ಇಲ್ಲಿ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.